ಅಮ್ಮ ಶ್ರೀ ಚಕ್ರವಾಸಿನಿ. ನನಗೆ ನನ್ನ ಅಕ್ಕನ ಬಾಳು ಸರಿ ಹೋಗ್ಬೇಕು ಅಷ್ಟೇ ಗುರುಗಳೇ. ಸಾಧ್ಯ ಇಲ್ಲ ಸೂರ್ಯಾಂಶು. ನೀನ್ ಈ ರೀತಿ ಕಣ್ಣೀರ್ ಸುರಿಸ್ತಾ ಕೂತ್ಕೊಂಡ್ರೆ ಯಾರು ಕೇಳೋರಿಲ್ಲ. ಅವಳನ್ನ ಕಳಿಸ್ಕೊಡು. ಬಾ ಶೇಖರಿ. ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿಲ್ಲಂತ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ದಾರಿ ಖರ್ಚಿಗಿಟ್ಕೋ. ಬೇಡಪ್ಪ. ತಗೋ ಹೊರಡಿ. ಹೋಗ್ಬ ಮಗಳೇ, ಹುಷಾರು.
ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ ಸೂರ್ಯಾಂಶು, ದಯವಿಟ್ಟು ಜಾಜಿ ಹಾಗೂ ಬಂಗಾರಿ ಕ್ಷೇತ್ರ ದರ್ಶನಕ್ಕೆ ಹೋಗದಿರೋ ಹಾಗೆ ತಡಿ. ಇದೊಂದು ಮಾತನ್ನ ನಡೆಸ್ಕೊಡು ಸೂರ್ಯಾಂಶು, ಇದು ನನ್ನ ಮರ್ಯಾದೆ ಪ್ರಶ್ನೆ. ಪಾಪ ಕಣ ನಿಮ್ಮಮ್ಮ, ಅದೆಷ್ಟೊತ್ತು ಕರೆದು ಮಾಡಿದ್ರು ಆದರೂ ಅವ್ರ ಮಾತು ಕೇಳಲೇ ಇಲ್ವಲ್ಲ, ಹಂಗೆ ಬಂದ್ಬಿಟ್ಟೆ ನೀನು. ನಾನೇನೋ ಮಾಡ್ಲಿ, ಕ್ಷೇತ್ರ ದರ್ಶನಕ್ಕೆ ಹೋಗಕ್ ಹೇಳಿದ್ ಮೇಷ್ಟ್ರಮ್ಮ ಅಲ್ವೇನೋ, ಅವ್ರ ಮಾತನ್ ಮೀರಕ್ಕಾಗತ್ತಾ? ಅವ್ರ ಮಾತಾದ್ರೆ ಮೀರಕ್ಕಾಗಲ್ಲ, ಅಮ್ಮನ ಮಾತು ಮೀರ್ತೀಯ ಅಲ್ವಾ? ಈಗೇನು ನಿನಗ್ ದರ್ಶನಕ್ಕೆ ಬರೋದಕ್ಕೆ ಇಷ್ಟ ಇಲ್ವಾ? ಹಾಗಲ್ವೇ, ಲಲಿತಾ ಮಾಡ್ತಾ ಇದ್ರಲ್ಲ, ನಂಗೆ ತುಂಬಾ ಬೇಜಾರಾಯ್ತು. ಒಂದೆರಡು ದಿನ ಕಣೋ, ಸರಿ ಹೋಗ್ತಾರೆ. ನಾವ್ ಆದಷ್ಟು ಬೇಗ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋಣ, ಆಯ್ತಾ? ಅಲ್ವೇ, ಅದ್ ಯಾವ್ದೋ ಊರಿಗೆ ಹೋಗಿ ಅಲ್ಲಿನ ಜನರ ಹತ್ರ ಮಾತಾಡಿ ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಆಗೋ ತರ ಮಾಡೋದು ಹೌದೇನೆ? ಅಮ್ಮನವ್ರ ದಯೆ ಇದ್ರೆ ಎಲ್ಲ ಆಗತ್ತೆ ಕಣೋ ಪೆದ್ರಾಮ. ಸರಿ, ಅದಿಲ್ಲಿಂದ ಎಷ್ಟು ದೂರ? ಹೇಳಿದ್ರಲ್ಲೋ ಮೇಷ್ಟ್ರಮ್ಮ, 25 ಗಾವದ ಆಗತ್ತೆ. ಇಲ್ಲಿಂದ ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ ಇಳ್ದು ಅದಾದ್ಮೇಲೆ ರೈಲಲ್ಲಿ ಹೋಗ್ಬೇಕು. ಅಲ್ಲಿಂದ ದೋಣಿನಲ್ಲಿ ಹೋಗಿ ಆಮೇಲೆ 10 ಮೈಲಿ ನಡಿಬೇಕು. ಅಷ್ಟು ದೂರನೇನೆ? ಕೇಳಿದ್ರೆ ಸುಸ್ತಾಗತ್ತೆ ನಂಗೆ. ಈಗ್ಲೇ ಸುಸ್ತಾದ್ರೆ ಹೇಗೋ, ನಂಗ್ ಸುಸ್ತಾದ್ರೆ ನನ್ನನ್ನು ಹೊತ್ಕೊಂಡು ಹೋಗ್ಬೇಕು ನೀನು. ಹೊತ್ಕೊಂಡು ಹೋಗ್ತಾರೆ, 1 ಕ್ವಿಂಟಲ್ ಹೊರೋ ಶಕ್ತಿ ಇಲ್ಲಪ್ಪ ನಂಗೆ. ಹೌದಾ? ತಮಾಷೆಗೆ ಅದಕ್ಕೇನೆ. ಅಲ್ಲ, 10 ವರ್ಷದಿಂದ ದೇವಸ್ಥಾನ ಬಾಗ್ಲಾಕಿರೋದು ಯಾಕೆ? ನಾನು ಯಾಕೆ ಹೋಗಿ ತೆಗಿಸ್ಬೇಕು? ಬೀಗ ಕದೋಗಿದ್ಯಂತ? ಪೆದ್ರಾಮ, ಬೀಗ ಎಲ್ಲಾದ್ರೂ ಕಳ್ದೋಗಿರತ್ತೇನೋ, ಅಲ್ಲಿ ಏನೋ ಒಂದು ಸಮಸ್ಯೆ ಇರತ್ತೆ, ಅದು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಇನ್ನು ಏನು ಬೇಕಾದ್ರೂ ಮಾಡ್ಕೊ, ನನ್ನ ಮಾತ್ರ ಯಾವುದಕ್ಕೂ ಹೇಳಿಬೇಡ. ಅರಿಯಂತಪುರದಲ್ಲಿ ಆಗಿದ್ದೆ ಸಾಕಾಗೋಗಿದೆ ನಂಗೆ. ಓಹೋ ಹೌದಾ? ಬಾ ಬಾ, ಇಲ್ಲೂ ಯಾವ್ದಾದ್ರು ಹೊಸ ದೇವಿಕಾ ಗಂಟು ಬೀಳ್ತಾಳೇನೋ ನೋಡೋಣ. ಅವಳ ಹೆಸರಲ್ಲಿ ಭಯ ಬೀಳಿಸ್ಬೇಡ್ವೆ. ಮತ್ತ ಅವಳನ್ನ ಮದ್ವೆ ಆಗ್ತೀನಿ ಎಂದಿದ್ದೆ. ಅವತ್ತು ನಾನು ಹೆದರ್ಸಿದ್ಲು. ಹ್ಞೂ, ಇಲ್ಲೂ ಯಾವ್ದಾದ್ರು ಹುಡುಗಿ ಹೆದರಿಸ್ತಾಳಪ್ಪ, ಅವಳ ಹಿಂದೆನೂ ಹೋಗ್ಬಿಡ್ತೀಯಾ? ನಾನು ಹೋಗಲ್ಲ, ನಂಗೆ ಮದುವೆ ಆಗಿದೆ ಅಂತೀನಿ. ಓಹೋ ಹೌದಾ? ಬರ್ಲಿ ಅವಳಾದ್ರೂ, ಕೈ ಕಾಲ್ ಮುರಿದು ಬಿಡ್ತೀನಿ ನಾನೇ. ಮುರಿಯೋಳೆ ಬಿಡು ನೀನು. ಸಾಕು ಸಾಕು, ನಗ್ಬೇಡ, ನಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ವಿರೂಪಾಕ್ಷ ಶಾಸ್ತ್ರಿಗಳೇ? ಯೋಚನೆ ಮಾಡೋದು ಏನು ಬಂತು ಮಣ್ಣು? ನನ್ನ ಮಗ ನನ್ನ ಮಾತನ್ನೇ ಕೇಳೋಲ್ವಲ್ಲ. ಅವನೊಪ್ಪ ನನ್ನ ಮಾತು ಕೇಳಿದ್ದಿದ್ರೆ ಖಡ್ಕಿನ ಬಗ್ಗಿಸ್ತಾ ಇದ್ದೆ, ನಿಮ್ಮ ಅಕ್ಕನ ಜೊತೆ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಅವನೇ ಅಡ್ಡು ಗೋಡೆ ತರ ನಿಂತಿಯಾನಲ್ಲ. ತಾನು ಮಾಡಲ್ಲ, ಬೇರೆಯವ್ರಿಗೂ ಮಾಡೋದಕ್ಕೆ ಬಿಡಲ್ಲ. ಹೋಗ್ಲಿ, ಏನ್ ಮಾಡೋದಕ್ಕೆ ಹೊಟ್ಟಿದ್ದಾನೆ ಅಂತಾನು ಹೇಳೋದಿಲ್ಲ. ಹಾಗಿದ್ರೆ ನೀವು ನನ್ನ ಗುರುಗಳಿಗೂ ಅಕ್ಕನಿಗೂ ಮದುವೆ ಮಾಡ್ಸಲ್ಲ ಅಂತಾಯ್ತು. ನಾನೆಲ್ಲಿ ಹಾಗಂದೆ ಸೂರ್ಯಾಂಶು? ಮಾಡಿಸ್ತೀನಿ, ನಿನಗೆ ಮಾತು ಕೊಟ್ಟಿದ್ದೀನಿ, ಖಂಡಿತ ಮದುವೆ ಮಾಡಿಸ್ತೀನಿ. ಅದೇ ಯಾವಾಗ? ಆದಷ್ಟು ಶೀಘ್ರದಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕೆಲಸ ಆಗ್ಬೇಕು. ಜಾಜಿ ಬಂಗಾರಿ ಕ್ಷೇತ್ರ ದರ್ಶನಕ್ಕೆ ಹೋಗದಾಗ ತಡಿಬೇಕು, ಅದೇ ತಾನೇ? ಹೌದು ಸೂರ್ಯಾಂಶು, ಅವರು ಕ್ಷೇತ್ರ ದರ್ಶನಕ್ಕೆ ಹೊರಟು ಬಿಟ್ರೆ ಅವಳಲ್ಲಿ ತೇಜಸ್ ಜಾಸ್ತಿ ಆಗುತ್ತೆ. ಆಮೇಲೆ ನೀನು ಕ್ಷುದ್ರ ಶಕ್ತಿ ಜನನಕ್ಕೆ ರಕ್ತ ಕೊಟ್ಟರು ಏನು ಪ್ರಯೋಜನ ಆಗೋದಿಲ್ಲ, ಅವಳನ್ನ ನಾವು ಮುಟ್ಟೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ತಡಿಬೇಕು, ಅವರು ಕ್ಷೇತ್ರ ತಲುಪಬಾರದು. ಹಾಗೆ ಮಾಡೋದ್ರಿಂದ ನನಗೇನ್ ಲಾಭ? ಲಾಭ ಇದೆ ಸೂರ್ಯಾಂಶು. ಜಾಜಿನ ವಾಪಸ್ ಕರ್ಕೊಂಬ ಅಷ್ಟರಲ್ಲಿ ನಿನ್ನ ಗುರು ಖಡ್ಕಿ ಮದುವೆಗೆ ತಯಾರಾಗಿರ್ತಾನೆ. ಇದು ನಾನು ಮಾಡ್ತಿರೋ ಪ್ರಮಾಣ. ಮಾಡಿರೋ ಎಷ್ಟೋ ಪ್ರಮಾಣಗಳನ್ನ ಮುರಿದಿದ್ದೀರಾ ಶಾಸ್ತ್ರಿಗಳೇ, ಇನ್ನು ಇದನ್ನ ನಂಬೇಕಾ? ನಂಬಲೇಬೇಕು ಸೂರ್ಯಾಂಶು, ನಂಬಿಕೆ ಮೇಲೆ ಸಂಬಂಧಗಳು ನಿಂತಿರೋದು. ಸರಿ, ಜಾಜಿನ ವಾಪಸ್ ಕರ್ಕೊಂಡು ಬರ್ತೀನಿ, ಅವಳು ಕ್ಷೇತ್ರ ದರ್ಶನಕ್ಕೆ ಹೋಗದಾಗ ತಡಿತೀನಿ. ಆದ್ರೆ ನಾನು ಬರೋ ಅಷ್ಟರಲ್ಲಿ ಗುರುಗಳು ಮದುವೆಗೆ ತಯಾರಾಗಿರ್ಬೇಕು. ಇದಕ್ಕೇನಾದ್ರೂ ತಪ್ಪಿದ್ರೆ ಈ ಸೂರ್ಯಾಂಶುವಿನ ಇನ್ನೊಂದು ಮುಖ ನೀವು ನೋಡ್ಬೇಕಾಗತ್ತೆ. ಸೂರ್ಯಾಂಶು, ಖಡ್ಕಿ ಮದುವೆ ಆಗ್ಬೇಕಾಗಿರೋ ನಿನ್ನ ಅಕ್ಕನ ಹೆಸರೇನು ಅಂತ ಹೇಳ್ದೆ? ಸಮುದ್ಯತಾ.
10 ವರ್ಷದಿಂದ ನಾವೇ ಅಡುಗೆ ಮಾಡಿ ನೈವೇದ್ಯ ಮಾಡಿದ್ದಾಯ್ತು, ಆದರೆ ಇದುವರೆಗೂ ಅಮ್ಮನವ್ರ ದರ್ಶನ ಆಗಲೇ ಇಲ್ಲ. ನಮ್ಮ ಸ್ವಾಮಿಗಳು ಹೇಳಿದ್ರಲ್ಲ, ಯಾರೋ ಎಳೆ ಮುತ್ತೈದೆ ಬರ್ತಾಳೆ ಆವಾಗಲೇ ಅಮ್ಮನವ್ರ ದರ್ಶನ ಆಗೋದು ಅಂತ. ಅವಳು ಬಂದು ಈ ದೇವಸ್ಥಾನದ ಬಾಗಿಲು ತೆಗೆಸಿ ಪೂಜೆ ಪುನಸ್ಕಾರ ಶುರು ಮಾಡಿದರೆ ಸಾಕು. ಅವಳು ಯಾವಾಗ ಬರ್ತಾಳೋ ಏನೋ. ಇಲ್ಲೇ ಮಾತಾಡ್ತಿದ್ರೆ ಏನು ಅನಾಹುತ ಆಗುತ್ತೋ. ನಡಿ ನಡಿ ಹೋಗೋಣ. ಕಡ್ಕಿಗೂ ಸಮುದ್ಯತಾಗೂ ಮದುವೆ ಮಾಡಿಸ್ತೀನಿ. ಅವಳು ಎಲ್ಲಿದ್ದಾಳೆ ಹೇಳು. ಅವಳು ಎಲ್ಲಿದ್ದಾಳೆ ಅಂತ ಗುರುಗಳಿಗೆ ಗೊತ್ತಿದೆ. ಅವನೊಬ್ಬನಿಗೆ ಗೊತ್ತಾದ್ರೂ ಸಾಕ, ನಮಗೂ ಗೊತ್ತಾಗ್ಬೇಕಲ್ವಾ ಅವಳು ಯಾರು, ಏನು, ಎತ್ತ, ಏನ್ ಕತೆ ಅಂತ. ಅದನ್ನೆಲ್ಲ ಹೇಳ್ತೀನಿ, ಮೊದಲು ಗುರುಗಳನ್ನ ಒಪ್ಸಿ. ಮದುವೆ ಮಾಡಿಸೋದೇ ಉಂಟಂತೆ, ಅದ್ರಲ್ಲಿ ಏನೇ ಆಗ್ಬಿಟ್ಟು. ಯಾವಾಗ ಎಷ್ಟು ವಿಷಯ ಹೇಳ್ಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ಸದ್ಯಕ್ಕೆ ನಿಮ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ಸರಿ ಜಾಜಿ, ನೀನು ಚಕ್ರಾಪುರಿಗೆ ವಾಪಸ್ ಕರ್ಕೊಂಡ್ ಬಾ. ಅಷ್ಟರಲ್ಲಿ ಕಡ್ಕಿ ಮದುವೆಗೆ ಸಿದ್ಧವಾಗಿರ್ತಾನೆ. ನಿಮ್ಮ ಮಾತನ್ನ ನಂಬ ಹೋಗ್ತಾ ಇದ್ದೀನಿ. ಅಲ್ಲ ಸೂರ್ಯಾಂಶು, ಎಲ್ಲೆಲ್ಲ ಅಡುಗೆ ಕೂತ್ಕೊಂಡು ಯಾಕೆ ಇಷ್ಟು ಕಷ್ಟಪಡ್ತೀಯಾ ಅಂತ. ಅವಳನ್ನು ತಡೆಯೋದು ನಿನ್ಗೇನು ಕಷ್ಟನಾ? ವಶೀಕರಣ ಮಾಡ್ಕೊಂಡ್ರೆ ಆಯ್ತಲ್ವಾ? ಅದು ಅಷ್ಟು ಸುಲಭ ಅಲ್ಲ ಮಣಿಕಂಠ. ಅವಳು ನಾವು ವಶೀಕರಣ ಮಾಡೋಕ್ಕಾಗಲ್ಲ. ಅವಳೊಳಗಿನ ಪ್ರಭೆ ಅದಕ್ಕೆ ಅವಕಾಶನೇ ಕೊಡಲ್ಲ. ಅವಳೊಳಗೆ ಅಡಗಿರೋ ಶ್ರೀಚಕ್ರದ ಪ್ರಭಾವ ಅಂತದ್ದು. ಮತ್ತೆ ಈಗೇನು ಮಾಡ್ತೀಯ ನೀನು? ನೋಡ್ತಾ ಇರೋ, ನಾನು ಹಾಕೋ ಗಾಳ ಎಂಥದ್ದು ಅಂತ. ಅದೇ ಏನು ಮಾಡ್ತೀಯ ಅಂತ. ಗಾಳ ತುದಿಗೆ ಎರೆಹುಳು ಸಿಕ್ಸಿದ್ರೆ ಮೀನು ತಾನಾಗ್ತಾನೆ ಬಲೆಗೆ ಬೀಳತ್ತೆ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಬಂಗಾರಿನ ವಶೀಕರಣ ಮಾಡ್ಕೋತೀನಿ. ಅವನು ನಾನು ಹೇಳಿದ ದಾರಿಲೇ ನಡೀತಾನೆ. ಅವನ ಹೆಂಡತಿ ಅವನನ್ನ ಹಿಂಬಾಲಿಸ್ತಾ ಬರ್ತಾಳೆ. ಆಗ ಜಾಜಿ ವಶೀಕರಣ ಇಲ್ಲದೆ ನಾವು ಹೇಳ್ದ ಕೇಳ್ತಾಳೆ. ಯಾರಿದು ಸಂಬಂಧಿತ ಕಡ್ಕಿ? ನೀನ್ ಯಾಕೆ ಅವಳನ್ನ ಮದುವೆ ಆಗೋ ಮಾತು ಕೊಟ್ಟು ಮೋಸ ಮಾಡದೆ? ಅದು ನನ್ನ ವೈಯಕ್ತಿಕ ವಿಚಾರ ವಿರೂಪಾಕ್ಷ. ಅದನ್ನ ಪ್ರಶ್ನೆ ಮಾಡೋ ಹಕ್ಕಿಲ್ಲ ವಿರೂಪಾಕ್ಷ. ಒಪ್ಕೊಳ್ತೀನಿ, ಆದ್ರೆ ಈಗಲೂ ಅವಳ ವಿಷಯನೇ ನಮ್ಮ ಪ್ರಯೋಗಕ್ಕೆ ಅಡ್ಡಿಯಾಗಿ ನಿಂತಿದೆಯಲ್ಲ. ಈಗಲೂ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಗೆ? ಹಳೇದನ್ನ ಕೆಡವಿ ಹೊಸದನ್ನ ಕಟ್ಟೋದಕ್ಕಾಗೋದಿಲ್ಲ ವಿರೂಪಾಕ್ಷ. ಹಳೆ ಮನಸ್ತಾಪದ ಗೋಡೆ ಕೆಡೋದೆ ಹೊಸ ಗೋಡೆ ನಿರ್ಮಾಣ ಸಾಧ್ಯ ಇಲ್ಲ ಕಡ್ಕಿ. ಹಳೇದನ್ನ ಕೆಡವಿ ಹೊಸದನ್ನ ಕಟ್ಟೋ ಗೊಡವೆ ನೀನ್ ಬೇಡ. ಬೇಡ ಅಂದ್ರೆ ಹೇಗೆ ಹೇಳು? ನಿನ್ನ ಹಳೆ ಪ್ರೇಮ ಪುರಾಣ ನಮ್ ಕೆಲ್ಸಕ್ಕೆ ಅಡ್ಡಿಯಾಗಿದೆಯಲ್ಲ. ಸೂರ್ಯಾಂಶುನ ನಾನು ಒಪ್ಪಿಸ್ತೀನಿ. ಅವಳ ಬಗ್ಗೆ ಕೆದಕ್ ಬೇಡ, ಕೇಳಬೇಡ. ಅವನೀಗ ನಿನ್ನ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಕಡ್ಕಿ. ಮದುವೆಗೆ ಒಪ್ಕೋ, ಮದುವೆ ಮಾಡ್ಕೋ, ಎಲ್ಲ ಸಮಸ್ಯೆನ ಬಗ್ಗೆ. ನಿಮ್ಮ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ನಾನ್ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾನ್ ಸಂಸಾರಿ ಆಗ್ಲ. ಇದ್ರಲ್ಲಿ ನಿನ್ ಸ್ವಾರ್ಥ ಇದೆ ಕಡ್ಕಿ. ಶ್ರೀಚಕ್ರ ನಿನಗೆ ಬೇಡವಾ? ಬೇಕು ನಿಜ, ಆದ್ರೆ ಅದಕ್ಕೋಸ್ಕರ ನಾನು ಮದುವೆ ಆಗ್ಬೇಕು ಅಂದ್ರೆ ಶ್ರೀಚಕ್ರನು ತ್ಯಜಿಸೋದಕ್ಕೆ ಸಿದ್ಧ. ಅದಕ್ಕೆ ನಿನ್ಗೆ ಅವಕಾಶ ಇಲ್ಲ ಕಡ್ಕಿ. ನಿನ್ನನ್ನು ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ಸೂರ್ಯಾಂಶಕ್ಕೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತು ನಂಬಿ ಅವನು ಜಾಜಿ ಕ್ಷೇತ್ರ ದರ್ಶನಕ್ಕೆ ಹೋಗೋದನ್ನು ತಡೆಯೋದಕ್ಕೆ ಹೋಗಿದ್ದಾನೆ. ನನ್ನ ಮಾತು ನಾನು ಉಳಿಸ್ಕೋಬೇಕು. ನೀನು ಮದುವೆ ಮಾಡ್ಕೊಳ್ಳೇಬೇಕು. ನೀನು ಕೊಟ್ಟ ಮಾತಿಗೆ ನಾನು ಹೊಣೆ ಅಲ್ಲ ವಿರೂಪಾಕ್ಷ. ಆದ್ರೆ ಶ್ರೀಚಕ್ರ ಪಡೆಯೋದು ನನ್ನೊಬ್ಬಂದೇ ಹಂಬಲ ಅಲ್ಲ, ಅದನ್ನ ಮರಿಬೇಡ. ದೂರ ನಡಿಬೇಕೆ? ಇನ್ನೊಂದ್ ಸ್ವಲ್ಪ ದೂರ ಕಣೋ. ನೀನು ಇದೇ ಮೊದಲ ಸಾರಿ ಬಂದಿರೋದಲ್ವಾ, ನಿಂಗೆ ಹೆಂಗ್ ಗೊತ್ತು? ಮೇಷ್ಟ್ರಮ್ಮ ಹೇಳಿಲ್ವಾ ನದಿ ದಾಟದ್ಮೇಲೆ 2 ಗಾವದ ನಡಿಬೇಕು ಅಂತ? ನಡಿಯೋಕ್ ಆಗ್ತಿಲ್ಲ, ಸುಸ್ತಾಗ್ತಿದೆ. ಈ ನಾಟಕ ಎಲ್ಲ ಬೇಡ, ಆದಷ್ಟು ಬೇಗ ನಾವು ಕ್ಷೇತ್ರಕ್ಕೆ ಹೋಗ್ಬೇಕು. ಬಾರೋ. ನನ್ ಕೈಯಲ್ಲಿ ಆಗ್ತಿಲ್ಲ. ಲೋ ಬಂಗಾರಿ, ಬಾರೋ. ನೀನ್ ಜಾನ್ರಾಮ ಅಲ್ವಾ? ಅವಾಗ್ಲೂ ಪೆದ್ರಾಮ ಅಂತಿದ್ದೆ, ನಾನ್ ಬರ್ಬೇಕು ಅಂತ ಜಾನ್ರಾಮ ಅಂತಿದ್ಯಾ ಅಲ್ವಾ? ಇಲ್ಲ, ಇನ್ಮೇಲಿಂದ ನಿನ್ನ ಜಾನ್ರಾಮ ಅಂತಾನೆ ಕರಿತೀನಿ, ಸರಿನಾ? ಸುಂದ್ರ. ಸರಿ, ಬೇಗ ಬಾ. ನಾವ್ ಹೀಗೆ ಕೂತು ನಿಂತು ಹೋದ್ರೆ ಕ್ಷೇತ್ರಕ್ಕೆ ತಲುಪೋದು ತಡ ಆಗತ್ತೆ. ಇಲ್ಲಿ ದಾರಿನಲ್ಲಿ ಹೋಗ್ತಾ ಯಾರನ್ನಾದ್ರೂ ಕೇಳೋಣ ಸ್ವರ್ಣಪುರಿಗೆ ಹೇಗೆ ಹೋಗೋದು ಅಂತ. ಬಾ.
ಇದಕ್ಕೇನ್ ಕಮ್ಮಿ ಇಲ್ಲ. ಬಾ. ಲೋ ಬಂಗಾರಿ, ಅಲ್ಲಿ ನೋಡು ಯಾರೋ ಕಾಣಿಸ್ತಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳೋಣ ಬಾ. ಅಣ್ಣ, ಸ್ವರ್ಣಪುರಿ ಹೋಗೋ ದಾರಿ ಹೇಗೆ? ಸ್ವರ್ಣಪುರಿಗ ಈಗ ಹೋಗಿ ಜಾಜಿ ಇಲ್ಲದೆ ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ ಕಣೆ. ಅವಳು ಮನೆ ತುಂಬ ಓಡಾಡ್ತಾ ಇದ್ರೆ ಒಂದು ರೀತಿ ಸಮಾಧಾನ. ಅವಳು ಕಣ್ಮುಂದೆ ಇದ್ರೆ ಸುಂದ್ರಿನೇ ಕಣ್ಮುಂದೆ ಇರೋ ಹಾಗಾಗೋದು. ಮದುವೆ ಆದಮೇಲೆ ಬಂಗಾರಿನೂ ಇಲ್ಲೇ ಇದ್ದಿದ್ರಿಂದ ಮನೆ ಒಂಥರ ತುಂಬಿದ ಮನೆ ಥರ ಅನ್ನಿಸ್ತಾ ಇತ್ತು. ಈಗ ಗಂಡ ಹೆಂಡತಿ ಇಬ್ಬರೂ ಇಲ್ಲ, ಕ್ಷೇತ್ರ ದರ್ಶನಕ್ಕೆ ಅಂತ ಹೊರಟ್ಬಿಟ್ರು. ಅವ್ರು ವಾಪಸ್ ಬರೋವರೆಗೂ ನಾವೇ ಹೇಗೆ ಇರೋದು? ಕಷ್ಟ ಕಣೆ ಸುನೀತಾ. ನಾನಂತೂ ಜಾಜಿ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ಕಣೆ. ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಯಾವತ್ತೂ ಈ ಥರ ಹಠ ಹಿಡಿದೋರಲ್ಲ. ಒಂದು ವೇಳೆ ಹಠ ಹಿಡಿದ್ರು ಏನಕ್ಕೆ ಅಂತ ಹೇಳೋರು. ಹಾಗೆಲ್ಲ ಏನು ಕಾರಣ ಇಲ್ಲದೆ ಮಾಡ್ತಾ ಇರಲಿಲ್ಲ. ಆದರೆ ಈ ಸರ್ತಿ ಏನು ಎತ್ತ ಒಂದೂ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವರೇ ಜಾಜಿನ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ಕಳಿಸಿದ್ರಲ್ಲ, ಅದೇ ಆಶ್ಚರ್ಯ ಆಗ್ತಾ ಇರೋದು ನನಗೆ. ಯಾಕೆ ಅಂತ ಕೇಳಿದ್ರೆ ಹಕ್ಕಿನ ಮಾತಾಡಿದ್ರು. ಅವಳು ನಿನಗೊಬ್ಬಳಿಗೆ ಮಗಳಲ್ಲ, ನನಗೂ ಮಗಳು, ಅವಳನ್ನು ಕಳಿಸೋ ಅಥವಾ ಬಿಡೋ ಅಧಿಕಾರ ನನಗೂ ಇದೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಅವ್ರ ಈ ನಡವಳಿಕೆ ನನಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀನಾದರೂ ನನ್ನ ಪರ ಇದೆಯಾ ಅಂದ್ಕೊಂಡಿದ್ದೆ, ಆದರೆ ನೀನು ಅವ್ರ ಜೊತೆ ಸೇರಿಕೊಂಡು ಬಾವ ಹೇಳಿದ್ದೆ ಸರಿಯಾಗಿದೆ ಎಂದೆ. ನನಗಂತೂ ಪಿತ್ತ ನೆತ್ತಿಗೇರ್ತು ನೋಡು. ಏ ಸುನೀತಾ, ನಾನು ಆಗ್ಲಿಂದ ಮಾತಾಡ್ತಾನೇ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲೇ? ಏನಾದರೂ ಹೇಳೆ, ಮಾತಾಡೆ. ಏನಾಗಿದೆ ನಿಂಗೆ? ಮಾತಾಡೋದಕ್ಕಿಂತ ಕೇಳಿಸ್ಕೊಳ್ಳೋದೇ ಒಳ್ಳೇದು. ಸುಮ್ಮನೆ ಮಾತಾಡಿ ಬಯಸ್ಕೊಳ್ಳೋದು ಯಾಕೆ? ನೀನು ಮಾತಾಡು, ನಾ ಕೇಳಿಸ್ಕೊತೀನಿ. ಬೈಸ್ಕೊಳ್ಳೋದ? ಮಾತಾಡಿದ್ರೆ ಯಾಕೆ ಬೈತಾರೆ? ನೀನು ಮಾತಾಡಿದ್ರು ಬೈತ್ಯಾ, ಮಾತಾಡದೆ ಇದ್ರೂ ಬೈತ್ಯಾ? ಓ, ಆಗಲೇ ಜಾಜಿ ಕ್ಷೇತ್ರ ದರ್ಶನಕ್ಕೆ ಹೊರಟಾಗ ನಿನಗೊಂದು ಮಾತು ಅಂದೆ ಅಂತನಾ? ಮುಖ ಯಾಕೆ ಹೀಗೆ ಊದಿಸ್ಕೊಂಡಿದ್ಯಾ? ಸಿಟ್ಟಲ್ಲಿ ಒಂದು ಮಾತು ಅಂದೆ. ಒಂದು ಮಾತು ಬರುತ್ತೆ ಹೋಗುತ್ತೆ, ಮನಸ್ಸಿಗೆ ಹಚ್ಕೋಬೇಡ. ನೀನು ನನಗೆ ಬೈದೆ ಅಂತ ನನಗೆ ಬೇಜಾರಿಲ್ಲ. ಜಾಜಿ ಬಂಗಾರಿ ಕ್ಷೇತ್ರ ದರ್ಶನಕ್ಕೆ ಹೋಗಿದ್ದಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ನನಗೆ ಬೇಜಾರು ಅಷ್ಟೆ. ಬೇಜಾರಾಗದೆ ಇರತ್ತೇನೆ. ಮಗಳು ಕಣ್ಮುಂದೆನೇ ಇರಲಿ ಅಂತ ಬಯಸೋದು ತಪ್ಪ? ಹಾಗಂತ ಯಾರನ್ನೂ ಕಟ್ಟಾಕಬಾರ್ದು ಅಲ್ವಾ ಅಕ್ಕ? ನಾವು ಮನೆಯವ್ರು ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ಕೊನೆಗೆ ನಿನ್ನನ್ನು ಒಪ್ಪಿಸಿ ಅವರಿಬ್ಬರನ್ನ ಕ್ಷೇತ್ರ ದರ್ಶನ ಕಳಿಸೋದಕ್ಕೆ ಶ್ರೀಮತಿಯವರೇ ಬರಬೇಕಾಯ್ತು ನೋಡು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆ ಶ್ರೀಮತಿ ಬಂದು ಏನೇನೋ ಹೇಳಿಬಿಟ್ರು. ನಾನು ಒಳ್ಳೆ ಮಂಕವ್ದ ಹಾಗೆ ಸುಮ್ಮನಾಗ್ಬಿಟ್ಟೆ. ಆ ಶ್ರೀಮತಿ ಹತ್ರ ಏನೋ ವಿಶೇಷವಾದ ಶಕ್ತಿ ಇದೆ ಕಣೆ.